lesson on healthy life, unit 1, English 7th standard. One lesson ಮಾಡ್ತೀನಿ. So before going, it is written by this lesson is written by Pedro Pablo Sacristan. He is the writer of this lesson. So before you read outline listening text, see here, you listen. I'll read that now. I'll read the outline relating a morning walk. Morning walk, you wake up early and walk. ಬೆಳಗ್ಗೆ ಬೇಗ ನಡೀತೀರಾ. ಮಾರ್ನಿಂಗ್ ಡ್ಯೂ, ಇಟ್ ವಿಲ್ ಬಿ ಮಾರ್ನಿಂಗ್ ಇನ್ ದ ಮಾರ್ನಿಂಗ್ ಡ್ಯೂ. ಬೆಳಗ್ಗೆ ಮಂಜು ಬೀಳ್ತಾ ಇರುತ್ತೆ. ಫ್ರೆಶ್ನೆಸ್ ಇನ್ ಏರ್ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಇಲ್ ಗೋ ಬಿಸೈಡ್ ಎ ರಿವರ್, ನದಿ ಪಕ್ಕ ಹರಿತಾನೂ ಇರುತ್ತೆ. ಅಲ್ಲೂ ನೀವು ವಾಕ್ ಮಾಡಿರ್ಬೋದು. ಇಟ್ ಬಿ ಕಾಮಾಗಿ ಕೂಲಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಫೀಲ್ಡ್ಸ್ ಮುಂದೆ ವಾಕ್ ಮಾಡಿರ್ಬೋದು. ಅಲ್ಲೇನಾಗುತ್ತೆ, ಫಾರ್ಮರ್ಸ್ ಎಲ್ಲ ಕೆಲಸ ಮಾಡ್ತಾಯಿರ್ತಾರೆ. ಬರ್ಡ್ಸ್ ಚಿಪ್ಪಿಂಗ್, ಹಕ್ಕಿಗಳ ಚಿಲಿಪಿಲಿ ಗಾನ ಕೇಳಿಸ್ತಿರುತ್ತೆ. ಪೀಪಲ್ ಡೂಯಿಂಗ್ ಎಕ್ಸಸೈಸ್, ಸ್ವಲ್ಪ ಜನ ಆ ಟೈಮಲ್ಲಿ ಎಕ್ಸಸೈಸ್ ಮಾಡ್ತಾರೆ. ದೇ ಕಮ್ ಬ್ಯಾಕ್ ಅಟ್ ಸನ್ರೈಸ್, ಸೂರ್ಯ ಉದಯ ಆಗಿದ ತಕ್ಷಣ ಅವ್ರು ವಾಪಸ್ ಬರ್ತಾರೆ. ಇಟ್ ಕೀಪ್ಸ್ ಹೆಲ್ತಿ ದಿಸ್ ವೇ, ಈ ರೂಟೀನ್, ಈ ಲೈಫ್ ಬೆಳಗ್ಗೆ ಹೊತ್ತಿಗೆ ನಡೆಯೋ ಇವೆಲ್ಲ ಕ್ರಿಯೆಗಳಿಂದ ನಮ್ಮ ಆರೋಗ್ಯ ಉತ್ತಮವಾಗಿ ಇರುತ್ತೆ. ಕೀಪ್ ಹೆಲ್ತಿ ದಿಸ್ ವೇ. So this is about a morning walk. Now look at the pictures in the outline. With the teacher's help, prepare a passage and write it. You can start the paragraph like this. That's what. I get up early in the morning. My friend Richards meet me. We go for a walk. And it will be the morning dew. We get freshness in that air. And beside there is a river. We walk along, across the river also. The atmosphere is very calm and cool. Farmers will be working in the fields. Birds are chirping. People are doing exercise. They come back to sunrise. This exercise of doing morning walk keeps healthy this way. In this way, it keeps us healthy by doing all these exercises. And that ನೀವು ಬರಿಬೋದು. ಓಕೆ, ನೈ ಕಮಿಂಗ್ ಟು ದ ಲೆಸನ್ ಹೆಲ್ತಿ ಲೈಫ್. ಮೆನಿ ಇಯರ್ಸ್ ಅಗೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ಹಳೆ ಕಾಲದಲ್ಲಿ ತುಂಬ ವರ್ಷಗಳಿಂದ ಎಲ್ಲರೂ ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿದ್ದರು, ಆರೋಗ್ಯವಾಗಿದ್ದರು, ಗಟ್ಟಿಮುಟ್ಟಿಯಾಗಿದ್ದರು. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅನೇಕ ವಿಧವಾದ ಆಹಾರ ಪದಾರ್ಥಗಳು ಮತ್ತು ತರಕಾರಿಗಳನ್ನು ತಿಂತಾಯಿದ್ರು. ದೇ ಡು ಡೈಲಿ ಎಕ್ಸಸೈಸಸ್ ಆ್ಯಂಡ್ ಎಂಜಾಯ್ ವಾಕಿಂಗ್. ಡೈಲಿ ಎಕ್ಸಸೈಸ್ ಮಾಡ್ತಿದ್ರು, ಕೆಲಸ ಮಾಡ್ತಾಯಿದ್ರು, ವಾಕ್ ಮಾಡ್ತಿದ್ರು, ರನ್ನಿಂಗ್ ಓಡ್ತಿದ್ರು, ಪ್ಲೇಯಿಂಗ್ ಆಟ ಆಡ್ತಿದ್ರು, ಲೀಪಿಂಗ್ ಅಬೌಟ್. ದ ಅರ್ತ್ ವಾಸ್ ದ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್ ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದಟ್ ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ವರ್ ಫುಲ್ ಆಫ್ ಜಾಯ್ ಆ್ಯಂಡ್ ವರ್ ಇನ್ ಗುಡ್ ಮೂಡ್ಸ್. ನಮ್ಮ ಭೂಮಿನೇ ಒಂದು ತುಂಬ ಸಂತೋಷವಾದ ಒಂದು ಜಾಗ ಅಂತ ಅದು ತಿಳಿಯಲ್ಪಟ್ಟಿದ್ದು. ಆಮೇಲೆ ಜನರು, ಮಕ್ಕಳು ಎಲ್ಲರೂ ತುಂಬ ಖುಷಿಯಾಗಿ ಒಳ್ಳೆ ಮೂಡ್ಗಳಲ್ಲಿ ಅವರು ಆಟ ಆಡಿಕೊಂಡು ಕೆಲಸ ಮಾಡ್ಕೊಂಡು ಫುಲ್ ಜಾಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಲೈಫನ್ನ ತುಂಬ ಜಾಯ್ಫುಲ್ಲಾಗಿ ಇರ್ತಿದ್ರು. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಇದನ್ನೆಲ್ಲ ನೋಡಿ ವಿಚಸ್ ಅಂದರೆ ಒಂದು ಮಾಂತ್ರಿಕ ಹೆಣ್ಣು, ಲೇಡಿ, ಅಜ್ಜಿನ ಲೇಡಿ ಇರ್ಬೋದು. ಶಿ ಈಸ್ ಫ್ಯೂರಿಯಸ್, ಅವಳು ತುಂಬ ಹೊಟ್ಟೆಗೆ ಹೆಚ್ಚು ಕೋಪ ಬರುತ್ತೆ, ಆ್ಯಂಗ್ರಿ, ಫ್ಯೂರಿಯಸ್. She suggested that all the witches could come together to prepare a potion. ಎಲ್ಲ ವಿಚಸ್ನು ಬೇರೆ ಅವ್ರ ವಿಚಸ್ನೆಲ್ಲ ಕರೀತಾಳೆ. ಕರೆದ್ಬಿಟ್ಟು ಒಂದು ಪೋಷನ್ನ ಪೋಷನ್ ಅಂದರೆ ಪಾಯ್ಸನಸ್ ಪಾಯ್ಸನಸ್ ಒಂದು ಪೋಷನ್, ಒಂದು ಲಿಕ್ವಿಡ್, ಅದನ್ನ ಪ್ರಿಪೇರ್ ಮಾಡೋಣ ಅಂತ ಎಲ್ಲರನ್ನೂ ಕರೀತಾಳೆ. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲೀವ್. ಅದನ್ನು ಕುಡಿದವರು ಬದುಕಾದ ಆಸೆನೇ ಬಿಟ್ಬಿಡಬೇಕು. ಸೊ ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಎಲ್ಲ ವಿಚಸ್ ಅವತ್ತು ಆ ಫಾರೆಸ್ಟಲ್ಲಿ ಸೇರ್ಕೋತಾರೆ. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್ ವಿಚ್ ವುಡ್ ಹ್ಯಾವ್ ಎ ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್. ಅವರೆಲ್ಲ ತಮ್ಮ ಎನರ್ಜಿನ ಎಲ್ಲ ಹಾಕಿ ಆ ಪೋಷನ್ನ ತಯಾರು ಮಾಡಿ ಒಂದು ದೊಡ್ಡ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಪೋಷನ್ನ ಜನರ ಮೇಲೆ ಬಿಡಬೇಕು ಅಂತ ತಯಾರು ಮಾಡ್ತಾರೆ. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ, ಅವರ ಎನರ್ಜಿನ ಕಲೆಕ್ಟ್ ಮಾಡ್ತಾ ಇರುವಾಗ, ಅವ್ರ ಎನರ್ಜಿ ಮಾಡಿ ಅದಕ್ಕೆ ಹಾಕೋವಾಗ, ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ಎ ವರ್ಡ್. ಒಂದು ವಿಚ್ ಒಬ್ಬಳು ಏನು ಮಾಡ್ತಾಳೆ,
ಆ ಮಂತ್ರ ಹೇಳೋದನ್ನು ತಪ್ಪು ಮಾಡಿಬಿಡ್ತಾಳೆ. ಆ್ಯಸ್ ಎ ರಿಸಲ್ಟ್ ದಿರ್ ವಾಸ್ ಎ ಬಿಗ್ ಸಡನ್ನಾಗಿ ಮಂತ್ರ ತಪ್ಪಾಗಿದ್ದ ತಕ್ಷಣ ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಇಟ್ ವಾಸ್ ಸೋ ಬಿಗ್ ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ಅದು ಎಷ್ಟು ಜೋರಾಗಿತ್ತು ಅಂದರೆ ಅದು ಫುಲ್ ಫಾರೆಸ್ಟೇ ಹತ್ಕೊಂಡ್ಬಿಡ್ತು ಅದರಿಂದ. ಸೊ ಇಷ್ಟರಲ್ಲಿ ಫ್ಯೂರಿಯಸ್ ಅಂತ ಬಂತಲ್ವಾ, ಕಲ್ತ್ಕೊಂಡ್ವಿ. ಫ್ಯೂರಿಯಸ್ ಅಂದರೆ ವೆರಿ ಆ್ಯಂಗ್ರಿ, ತುಂಬ ಕೋಪ. ಪೋಷನ್ ಅಂದರೆ ಲಿಕ್ವಿಡ್ ವಿತ್ ಹೀಲಿಂಗ್ ಫಿಸಿಕಲ್ ಆರ್ ಪಾಯ್ಸನಸ್ ಪ್ರಾಪರ್ಟೀಸ್. ನೋಡಿ, ಇದು ನಾನು ಅದರಲ್ಲಿ ಹೇಳಿದ್ದೀವಲ್ವ, ಅದನ್ನು ಕುಡ್ದವ್ರ ಲೈಫೇ ಲೈಫ್ ಬದುಕೋಲ್ಲಿ ಡಿಸೈರೇ ಹೊಟ್ಟೋಗುತ್ತೆ ಅಂತ. ಸೊ ಇಟ್ ಈಸ್ ಲೈಕ್ ಎ ಪಾಯ್ಸನಸ್ ಲಿಕ್ವಿಡ್. ಸ್ಪೆಲ್ ಅಂದರೆ ಫಾರ್ಮ್ ಆಫ್ ವರ್ಡ್ಸ್. ಸ್ಪೆಲ್ ಅಂದರೆ ಫಾರ್ಮ್ ಆಫ್ ವರ್ಡ್ಸ್ ಆರ್ ಆ್ಯಕ್ಷನ್ ಯೂಸ್ಡ್ ಆಸ್ ಎ ಚಾರ್ಮ್ ಮ್ಯಾಜಿಕಲ್ ಎಫೆಕ್ಟ್. ಅಂದರೆ ಸ್ಪೆಲ್ ಅಂದರೆ ಬಾಯಿಂದ ಅಟರ್ ಮಾಡೋದು, ಮಂತ್ರಗಳು ಬಾಯಿಂದ ಹೇಳೋದು, ಫಾರ್ಮ್ ಆಫ್ ವರ್ಡ್ಸ್. ಥರ್ಡ್ ಒನ್, ಆ್ಯಸ್ ಎ ರಿಸಲ್ಟ್ ಇಟ್ ಟರ್ನ್ ಆಲ್ ದ ವಿಚಸ್ ಇಂಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ಎಕ್ಸ್ಪ್ಲೋಷನ್ ಆದ ತಕ್ಷಣ ಏನಾಯಿತು, ಎಲ್ಲ ವಿಚಸ್ ಏನಾಗ್ಬಿಟ್ಟು ಚಿಕ್ಕ ಚಿಕ್ಕ ಹುಳುಗಳಾಗ್ಬಿಟ್ರು, ಜರ್ಮ್ಸ್. ದೇ ವರ್ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟ್ಲ್. ಅದೆಲ್ಲ ಅವರೆಲ್ಲ ಒಂದು ಬಾಟ್ಲಲ್ಲಿ ಒಂದು ಲಿಕ್ವಿಡಲ್ಲಿ ಸೇರಿಕೊಂಡ್ರು. ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ಸ್ವ್ಯಾಂಪ್ ಅಂದರೆ ಏರಿಯಾ ಸಾಫ್ಟ್ ವೆಟ್ಲ್ಯಾಂಡ್. ಒಂದು ತೇವವಾದ ಒಂದು ಜಾಗದಲ್ಲಿ, ತೇವವಾದ ಒಂದು ಭೂಮಿ ಮೇಲೆ ಒಂದು ಬಾಟ್ಲಿತ್ತು, ಅದ್ರಲ್ಲಿ ಅದ್ರಲ್ಲಿ ನೀರಿತ್ತು, ಅದ್ರಲ್ಲಿ ಸೇರ್ಕೋತಾರೆ. ಒನ್ ಡೇ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟ್ಲ್. ಒಂದಿನ ಒಂದು ಹುಡುಗ ಬಾಟ್ಲನ್ನ ನೋಡ್ತಾನೆ. ತಿಂಗಿ ಇಟ್ ಕಂಡೈನ್ ಎ ನ್ಯೂಸ್. ನೋಡಿಬಿಟ್ಟು, ಓ ಇದು ಒಳ್ಳೆ ಡ್ರಿಂಕ್ ಇದೆ, ಚೆನ್ನಾಗಿರೋ ಡ್ರಿಂಕ್ ಇರಬೇಕಿದು ಅಂದ್ಬಿಟ್ಟು ಈ ಸ್ವಾಲೋಡ್ ಇಟ್ ಫುಲ್ ಅದನ್ನು ಕುಡಿದ್ಬಿಡ್ತಾರೆ. ಆಗ ಜರ್ಮ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್. ಜರ್ಮ್ ಲೈಕ್ ಅದೇನು ಅಡ್ವಾಂಟೇಜ್ ತೊಗೊಂಡ್ರು ಆ ಸಿಚುಯೇಷನ್. ಆ ಹುಡುಗ ಕುಡಿದ ತಕ್ಷಣ ಏನಾಯಿತು, ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್, ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅವ್ರು ಯಾರು ಕೆಟ್ಟ ಮಾಡೋಕ್ಕೆ ಏನೂ ಹಾರ್ಮ್ ಮಾಡಲಿಲ್ಲ, ಕೈ ಕಾಲಗಟ್ಟಾಗಲಿ ಆ ಥರ ಆಗಲಿಲ್ಲ. ಬಟ್ ಏನಾಯಿತು, ಹುಡುಗನಲ್ಲಿ ಚೇಂಜಸ್, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಎಲ್ಲ. ಲೈಕ್ಸ್ ಅವ್ನು ಇಷ್ಟಪಟ್ಟಿದ್ದೆಲ್ಲ ಇಷ್ಟಪಡದೆ ಬಿಡಂಗೆ ಆದ ಅವನು ಅದು ಕುಡಿದ ತಕ್ಷಣ. ಇನ್ ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ಎ ಬಾಯ್ಸ್ ಮೌತ್. ಬರ್ತಾ ಒಂದು ಫನ್ನಿ ಫೀಲಿಂಗ್ ಒಂದು ಶುರು ಆಯಿತು ಬಾಯಿಂದ, ಅವನಿಂದ. ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಅವನಿಗೆ ತರಕಾರಿ, ಹಣ್ಣು, ಒಳ್ಳೆಯ ಹಣ್ಣು, ಊಟ ತಿನ್ನೋಕ್ಕೆ ಮನಸ್ಸು ಬರಲ್ಲ, ಬಿಟ್ಬಿಡ್ತಾನೆ ತಿನ್ನೋದನ್ನು. ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ, ಬರ್ಗರ್. ಅವ್ನು ಬರೀ ಪಿಜ್ಜಾ ಬೇಕು, ಬರ್ಗರ್ ಬೇಕು, ಅದೇ ತಿಂತೀನಿ ಅಂತ ಅದೇ ತಿನ್ನೋಕ್ಕೆ ಶುರು ಮಾಡಿದ. ಆ್ಯಂಡ್ ವೆಯ್ಟ್ ಫಾರ್ ದೆಮ್ ಅಟ್ ಹೋಮ್. ಈ ವೆಯ್ಟ್ ಫಾರ್ ದೆಮ್ ಅಟ್ ಹೋಮ್, ಮನೇಲಿ ಅದಕ್ಕೋಸ್ಕರ ಕಾಯ್ತಾ ಇದ್ದ. ಈ ವೇಸ್ಟೆಡ್ ಇಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್ ಆ್ಯಂಡ್ ವಾಚಿಂಗ್ ಟೆಲಿವಿಷನ್. ತನ್ನ ಸಮಯನೆಲ್ಲ ಅವನು ವೇಸ್ಟ್ ಮಾಡ್ತಿದ್ದ. ಹೇಗೆ, ಹೋಟ್ಲಿಂದ ರೆಸ್ಟಿಂದ ಊಟ ಬರಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು, ಟೆಲಿವಿಷನ್ ನೋಡ್ತಾ ಇರೋದು, ಈಟಿಂಗ್ ಬರೀ ಐಸ್ ಕ್ರೀಮು, ಚಿಪ್ಸು ಇದು ನೋಡ್ತಾ, ಟೆಲಿವಿಷನ್ ನೋಡ್ತಾ, ಇದೆಲ್ಲ ತಿನ್ಕೊಂಡು ಟೆಲಿವಿಷನ್ ನೋಡ್ಕೊಂಡು ಟೈಮ್ನ ಕಳೀತಾ ಇದ್ದ, ವೇಸ್ಟಾಗಿ ಕಳೀತಾ ಇದ್ದ. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್. ಅವನು ಯಾವಾಗ ಆಮೇಲೆ ಹಣ್ಣು ತರಕಾರಿ ತಿನ್ನೋದೇ ಬಿಟ್ಬಿಟ್ಟ. ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್. ಅದು ಬಿಟ್ಟಾದಮೇಲೆ ಅವನಿಗೆ ನಡೆಯೋಕ್ಕೂ ಇಷ್ಟ ಆಗಲಿಲ್ಲ, ಓಡೋಕ್ಕೆ ಇಷ್ಟ ಆಗಲಿಲ್ಲ, ಆಡೋಕ್ಕೆ ಇಷ್ಟ ಆಗಲಿಲ್ಲ, ಫ್ರೆಂಡ್ಸ್ ಜೊತೆ ಎಲ್ಲ ಬಿಟ್ಬಿಟ್ಟ. ಇವೆಂಟ್ಲಿ ಹಿ ಸ್ಟಾಪ್ಡ್ ಗೋಯಿಂಗ್ ಔಟ್ ಆಫ್ ದ ಹೌಸ್. ಮನೆಯಿಂದ ಹೋಗೋದೇ ನಿಲ್ಲಿಸ್ಬಿಟ್ಟು, ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲೈಯಿಂಗ್. ಮನೇಲಿ ಯಾವಾಗ ಒಂದು ಕಡೆ ಕೂತ್ಕೋತಿದ್ದ, ಇಲ್ಲ ಮಲ್ಕೊಂಡ್ಬಿಡ್ತಿದ್ದ. ಹಂಗೆ ಈ ಸ್ಟಾರ್ಟೆಡ್ ಫೀಲಿಂಗ್, ಇಲ್ಲಿ ಬರ್ತಾ ಹುಷಾರಿಲ್ದಂಗೆ ಫೀಲ್ ಆಗೋಕ್ಕೆ ಶುರು ಆಯಿತು. ಬಿಫೋರ್ ಲಾಂಗ್ ಈ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಅವ್ನಿಗೆ ಏನು ಆಸಕ್ತಿನೂ ಬರಲಿಲ್ಲ, ಏನು ಆಸೆನೂ ಬರಲಿಲ್ಲ, ಏನು ಮಾಡೋಕ್ಕೋದ್ರೆ. ದ ಈವಿಲ್ ಪೋರ್ಷನ್ ಹ್ಯಾಡ್ ವರ್ಕ್ಡ್. ಆ ಪಾಯ್ಸನಸ್ ಲಿಕ್ವಿಡ್ ಏನಾಯಿತು, ಕೆಲಸ ಮಾಡ್ತು. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದಟ್ ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೀರಸ್. ಆಮೇಲೆ ಇನ್ನೂ ತುಂಬ ಕೆಟ್ಟದ್ದೇನು ನಡೀತು ಅಂದರೆ, ಆ ವಿಚಸ್ ಈ ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಹೋಗೋವಂಗೆ ವೈರಸ್ ಥರ ಸ್ಪ್ರೆಡ್ ಆಗೋಕ್ಕೆ ಶುರು ಮಾಡಿಬಿಟ್ರು. ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ ಇಂಟು ಒನ್ ಆಫ್ ದ ವರ್ಸ್ಟ್. ಆ ಪೋಷನ್ ಲಿಕ್ವಿಡ್ ಕುಡಿದ್ರಲ್ಲ, ಅದು ತುಂಬ ವರ್ಸ್ಟ್ ಡಿಸೀಸಸ್ನ ಕೊಡೋದಕ್ಕೆ ಶುರು ಮಾಡ್ತು. ಚೇಂಜ್ ಆಯಿತು, ಈ ಥರ ಎಫೆಕ್ಟ್ ಆಗೋಯಿತು. ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಎಂಥ ಡಿಸೀಸ್, ಕಾಯಿಲೆ ಅಂದರೆ ಲೈಫ್ನ ವೇಸ್ಟ್ ಮಾಡೋ ಕಾಯಿಲೆ. ಅದನ್ನು ಇಟ್ ವಾಸ್ ಎ ಲಾಂಗ್ ವೈಲ್ ಬಿಫೋರ್ ವಿತ್ ದ ಹೆಲ್ಪ್ ಆಫ್ ಇಸ್ ಮೈಕ್ರೋಸ್ಕೋಪ್. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೆಂಗೆ ಆಗ್ತಾಯಿದ್ದು, ಮೈಕ್ರೋಸ್ಕೋಪಿಂದ ಡಾಕ್ಟರ್ ಫಿಟಾನ್ ಹೆಲ್ತಿ ಅನ್ನೋರು ವಿಚಸ್ ಇದ್ದಾರೆ, ಅದೇ ಈ ಡಿಸೀಸ್ನ ಕಾಸ್ ಮಾಡ್ತಾಯಿದೆ ಅಂತ ಕಂಡುಹಿಡಿಯೋರು. ದೇರ್ ವರ್ ನೋ ವ್ಯಾಕ್ಸಿನ್ಸ್ ಆರ್ ಕಾಫ್ ಮಿಕ್ಸ್ಚರ್ಸ್ ಟು ಗೆಟ್ ರಿಡ್. ಅದಕ್ಕೆ ಅವ್ರನ್ನ ದೂರ ಮಾಡ್ಕೊಳ್ಳೋಕ್ಕೆ ಆ ವಿಚಸ್ನ ವ್ಯಾಕ್ಸಿನ್ಸು, ಕಾಫ್ ಮಿಕ್ಸರ್ಸ್ ಏನೂ ಇಲ್ಲ. ಸೊ ದ ಡಾಕ್ಟರ್ ಫೌಂಡ್ ಔಟ್ ದಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್. ಅವ್ರಿಗೆ ಗೊತ್ತಾಗೋಯಿತು, ಈ ವಿಚಸ್ಗೆ ಖುಷಿಯಾಗಿರೋದು, ಆರೋಗ್ಯವಾಗಿರೋದು ಇಷ್ಟ ಇಲ್ಲ.
ಅದಕ್ಕೋಸ್ಕರ ಇಟ್ ಟರ್ನ್ಡ್ ಔಟ್ ದಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಎ ಸ್ಟ್ರಾಂಗ್ ಲೈಫ್. ಅದಕ್ಕೆ ಏನು ಮಾಡಬೇಕು, ಆ ಮನುಷ್ಯನ ಹೆಲ್ತಿ ಮಾಡಬೇಕು, ಜಾಯ್ಫುಲ್ ಹ್ಯಾಪಿ ಲೈಫ್ ಮಾಡಿಬಿಡು. ಆವಾಗ ಅವರೇ ಆ ಮನುಷ್ಯನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡ್ರು ಅವರು ಡಾಕ್ಟ್ರು. ಸೊ ವೆನ್ ಎ ಪರ್ಸನ್ ಬಿಕೇಮ್ ಹೆಲ್ತಿ, ದ ವಿಚಸ್ ಹ್ಯಾಡ್ ಟು ಲೀವ್ ದಟ್ ಬಾಡಿ ಆ್ಯಸ್ ಸೂನ್ ಆಸ್ ದೇ ಗುಡ್ ರೀಡಿಂಗ್ ಆಫ್ ಎ ಸ್ನೇಹ. ಆ ಮನುಷ್ಯರೊಳಗೆ ಹೋಗಿರುತ್ತಲ್ಲ ವಿಚಸ್, ಆ ಮನುಷ್ಯರು ಹೆಲ್ತಿಯಾಗಿ ಚೆನ್ನಾಗಿ ಆಗಿಬಿಟ್ರೆ, ಖುಷಿಯಾಗಿದ್ದರೆ ಅವರೇ ಏನು ಮಾಡಿಬಿಡ್ತಾರೆ, ವಿಚಸ್ ಜರ್ಮ್ ಲೈಕ್ ಇದ್ದು ಅದು ಅಕ್ಷಿ ಅಂತ ಅವನು ಉಂದಾಗ ಹೊರಗಡೆ ಬಂದುಬಿಡ್ತಾರೆ. ಅವರೇ ಆ ಹೆಲ್ತಿ ಬಾಡಿನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಗೊತ್ತಾಯಿತು. ಸೊ ಫ್ರಮ್ ಆವಾಗಿಂದ ಏನು ಮಾಡ್ತಾರೆ, ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಪಿಲ್ಸ್ನ. ಆವಾಗಿಂದ ಪಿಲ್ಸು ಇಂಜೆಕ್ಷನ್ಸ್ ಅಲ್ಲ ಅದಕ್ಕೆ ರೆಮಿಡಿ. ಏನು ಮಾಡಬೇಕು, ಲಿಟಲ್ ಬಿಟ್ ಆಫ್ ಎಫರ್ಟ್, ಒಂದು ಸ್ವಲ್ಪ ಒಳ್ಳೊಳ್ಳೆ ಹಣ್ಣುಗಳನ್ನು ತರಕಾರಿಗಳನ್ನು ತಿನ್ನೋದು, ಎಕ್ಸಸೈಸ್ ಮಾಡೋದು, ಇದೇ ಅದಕ್ಕೆ ಔಷಧಿ ಥರ ಆಗಿತ್ತು, ಪಿಲ್ಸ್ ಇಂಜೆಕ್ಷನ್ಸ್ ಥರ. ಸೊ ಹೂಎವರ್ ಕೇಮ್ ಟು ಸಿ, ಆ ಡಾಕ್ಟ್ರನ್ನ ಯಾರು ನೋಡೋಕ್ಕೆ ಬಂದವರೆಲ್ಲ ಡಿಸೀಸ್ ಇರೋರು, ಅವ್ರೇನು ಮಾಡ್ತಾರೆ, ಅವ್ರಿಗೆ ಎಂಡೆಡ್ ಅಪ್ ಟೋಟಲಿ ವೆಲ್ ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್. ಅವ್ರಿಗೆ ಒಳ್ಳೆ ತರಕಾರಿ ಹಣ್ಣುಗಳು ತಿನ್ನಿ ಎಕ್ಸಸೈಸ್ ಮಾಡಿ ಅಂತ ಹೇಳಿ ಕಳಿಸ್ತಿದ್ರು. ಅದನ್ನು ಮಾಡ್ತಾ ಆ ಡಿಸೀಸ್ ಏನೋ ಅವನ್ನ ಬಿಟ್ಟು ಹೊಟ್ಟೋಯ್ತು. ಇದು ಈ ಲೆಸನ್ದ ಡಿಸ್ಕ್ರಿಪ್ಷನ್. ಈಗ ನೋಡಿ ಇಲ್ಲಿ ವೊಕ್ಯಾಬ್ಯುಲರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಸೂಟಬಲ್ ವರ್ಡ್ಸ್ ಫ್ರಮ್ ದ ವರ್ಡ್ಸ್ ಗಿವೆನ್ ಇನ್ ಬ್ರ್ಯಾಕೆಟ್ಸ್ ಕೊಟ್ಟಿದ್ದಾರಲ್ವಾ, ಇದು ಅಷ್ಟೇ. ಮೊದಲನೇದು, ದ ಅರ್ತ್ ವಾಸ್ ದ ಡ್ಯಾಶ್ ಪ್ಲೇಸ್ ವೇರ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ಎಂಜಾಯ್ಡ್ ಗುಡ್ ಲೈಫ್, ಹೆಲ್ತಿಯೆಸ್ಟ್, ಅದಕ್ಕೆ ಉತ್ತರ ಹೆಲ್ತಿಯೆಸ್ಟ್. ಎರಡನೇದು, ಒನ್ ಆಫ್ ದ ವಿಚಸ್ ವಾಸ್ ಫ್ಯೂರಿಯಸ್, FURIOUS, ಫ್ಯೂರಿಯಸ್ ಅಬೌಟ್ ಬೀಯಿಂಗ್ ಹೆಲ್ತಿ. ಮೂರನೇದು, ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್, EXPLOSION, ದಟ್ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್. ನಾಲ್ಕನೇದು, ದ ವಿಚಸ್ ವರ್ ಗ್ಯಾದರ್ಡ್, ಟ್ರ್ಯಾಪ್ಡ್, TRAPPED, ಟ್ರ್ಯಾಪ್ಡ್ ಇನ್ ಎ ಸ್ಮಾಲ್ ಬಾಟಲ್. ಐದನೇದು, ದೆರ್ ವಾಸ್ ನೋ ವ್ಯಾಕ್ಸಿನ್, VACCINE, ಟು ಗೆಟ್ ರಿಡ್ ಆಫ್ ವಿಚಸ್. ಆರನೇದು, ವೆನ್ ಎ ಪರ್ಸನ್ ಬಿಕೇಮ್ ಹೆಲ್ತ್, ದ ವಿಚಸ್ ಹ್ಯಾಡ್ ಟು ಲೀವ್ ದ ಬಾಡಿ ರೈಡಿಂಗ್ ಆನ್ ಎ ಸ್ನೀಸ್, SNEEZE, ಸ್ನೀಸ್. ಇಲ್ಲಿ ಏನು ಮಾಡಬೇಕು ನೀವು, ಫೈಂಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಯಾವ್ಯಾವುದಿದೆ ಈ ಗ್ರಿಡ್ಡಲ್ಲಿ ಅದು ನೋಡ್ಬಿಟ್ಟು ಶೇಡ್ ಮಾಡಿ ಸೂಟಬಲ್ ಕಲರಿಂದ, ಆಮೇಲೆ ಅದನ್ನು ಕಂಪೇರ್ ಮಾಡ್ಕೊಳ್ಳಿ ನಿಮ್ಮ ಪಾರ್ಟ್ನರ್ಸ್ ಜೊತೆ. ನೆಕ್ಸ್ಟ್, ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆನ್ಸರ್. ಈ ಕ್ವಶನ್ಸ್ಗೆಲ್ಲ ಆನ್ಸರ್ಸು ಪಾರ್ಟ್ನರ್ಸ್ ಜೊತೆಗೆ ಸೇರಿಕೊಂಡು ಬರಿಬೇಕು. ಡಿಸ್ಕಸ್ ವಿತ್ ಟೀಚರ್ ದ ಆನ್ಸರ್ ದ ಫಾಲೋ, ಇದನ್ನು ಟೀಚರ್ನ ಡಿಸ್ಕಸ್ ಮಾಡಿ ಈ ಕ್ವಶನ್ಸ್ಗೆ ಆನ್ಸರ್ಸನ್ನ ಬರೀಬೇಕು. ಆಮೇಲೆ ವರ್ಕ್ ಇನ್ ಪೇರ್ಸ್ ಆ್ಯಂಡ್ ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಫ್ರೆಂಡ್ಸ್, ಡೂ ಆ್ಯಂಡ್ ನಾಟ್ ಡೂ. ಇಬ್ಬಿಬ್ಬರು ಜೋಡಿಯಾಗಿ ಸೇರಿಕೊಂಡು ಯುವರ್ ಫ್ರೆಂಡ್ಸ್ ಏನು ಮಾಡ್ತಾರೆ, ಏನು ಮಾಡಬಾರ್ದು ಅನ್ನೋದನ್ನು ಬರಿಬೇಕು. ಫೈಂಡ್ ಔಟ್ ಎ ಫ್ಯೂ ಡೀಟೇಲ್ಸ್ ಅಬೌಟ್ ಯುವರ್ ಫ್ರೆಂಡ್ಸಿಂದ ಕೇಳಬೇಕು. ಡೂ ಯು ಡ್ಯಾನ್ಸ್ ಅಂತ, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿಯಾ ಕೇಳ್ತಾಳೆ, ನೋ ಐ ಡೋಂಟ್. ಕ್ಯಾನ್ ಯು ಡ್ಯಾನ್ಸ್, ಎಸ್ ಐ ಕ್ಯಾನ್. ಇನ್ನೊಂದು ಫ್ರೆಂಡು, ಈ ಥರ ಎಲ್ಲರದ್ದು ಒಂದು ಕೇಳಿ ಡಿಸ್ಕಸ್ ಮಾಡಿ ಇಲ್ಲಿ ಬರೀರಿ. ಈಗ ಸ್ವಿಮ್ಮಿಂಗ್ ಯಾರ ಹತ್ರ ಡಿಸ್ಕಸ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ವಾಣಿ ಹತ್ರ ಡಿಸ್ಕಸ್ ಮಾಡಿದ್ದೆ ಅಂತ ಹೆಸರು ಬರ್ತಿದೆ, ರೈಟ್. ಅದೇನು ಮಾಡ್ತಾರೆ, ಏನು ರೈಟ್ ದ ಫ್ರೆಂಡ್, ಮಾಡ್ತಾರೆ ಅಂದರೆ ರೈಟ್ ಹಾಕಿ, ಮಾಡಲ್ಲ ಅಂದರೆ ರಾಂಗ್ ಹಾಕಿ. ಎರಡನೇದು, ಪ್ಲೇಯಿಂಗ್, ಆಟ ಆಡೋದು. ಯಾರನ್ನ ಕೇಳ್ತೀರೋ ಅವ್ರ ಹೆಸರು ಬರೀರಿ. ಡು ಯು ಲೈಕ್ ಪ್ಲೇಯಿಂಗ್ ಗೇಮ್ಸ್ ಅಂತ ಕೇಳಿ, ಎಸ್ ಐ ಲೈಕ್ ಅಂದರೆ ರೈಟ್ ಹಾಕಿ, ಡು ಯು ಪ್ಲೇ ರೈಟ್ ಇಲ್ಲ ಅಂದರೆ ನೋ. ಅದೇ ಥರ ಡು ಯು ಲೈಕ್ ಪೇಂಟಿಂಗ್, ಯಾರನ್ನ ಕೇಳ್ತೀರೋ ಅವ್ರ ಹೆಸರು ಬರೀರಿ. ಇಷ್ಟ ಆದರೆ ರೈಟ್ ಹಾಕಿ, ಅವ್ರು ಮಾಡಲ್ಲ ಅಂದರೆ ರಾಂಗ್ ಹಾಕಿ. ಹೀಗೆ ಎಲ್ಲದಕ್ಕೂ ಕ್ಲೇ ಮಾಡಲಿಂಗ್, ಟೆಲ್ಲಿಂಗ್ ಸ್ಟೋರೀಸ್, ರೀಡಿಂಗ್ ಬುಕ್ಸ್, ವಾಚಿಂಗ್ ಟಿವಿ, ಇದನ್ನೆಲ್ಲ ಒಬ್ಬೊಬ್ಬರನ್ನ ಬೇರೆಯವ್ರನ್ನ ಕೇಳಬೇಕು. ಕ್ಯಾನ್ ಯು ಲೈಕ್ ಟೆಲ್ಲಿಂಗ್ ಸ್ಟೋರೀಸ್, ಕ್ಯಾನ್ ಯು ಡೂ ರೀಡಿಂಗ್ ಬುಕ್ಸ್, ಆ ಥರ. ಇಲ್ಲಿದೆಯಲ್ಲ ಒಂದು ಕ್ವಶನ್ ಇಲ್ಲಿ ಕೇಳ್ಕೊಂಡು, ಕ್ಯಾನ್ ಯು ಅಂತ ಕೇಳಿದಾರಲ್ಲ, ಕ್ಯಾನ್ ಯು ಡೂ, ಕ್ಯಾನ್ ಯು ಲೈಕ್, ಏನಾದರೂ ಕೇಳ್ಬೇಕು, ಕ್ವಶನ್ ಕೇಳ್ಬೇಡು. ಎಸ್ ಅಂದರೆ ರೈಟು, ನೋ ಅಂದರೆ ರಾಂಗ್, ಈ ಥರ ಮಾಡ್ಬೇಕು. ಆಮೇಲೆ ಸ್ಪೀಕ್ ಅಬೌಟ್ ವಾಟ್ ಯುವರ್ ಫ್ರೆಂಡ್ ಕ್ಯಾನ್ ಡೂ ಆ್ಯಂಡ್ ಕೆನಾಟ್ ಡೂ, ಯು ಕ್ಯಾನ್ ಸ್ಟಾರ್ಟ್ ಕಾನ್ವರ್ಸೇಷನ್. ಆಮೇಲೆ ನೀವು ಅದು ನೋಡಿಕೊಂಡು ಕಾನ್ವರ್ಸೇಷನ್ ಹೇಳಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ವಾಣಿ ಕ್ಯಾನ್ ಡೂ ಸ್ವಿಮ್ಮಿಂಗ್, ವಾಣಿ ಲೈಕ್ ಸ್ವಿಮ್ಮಿಂಗ್, ಇಷ್ಟ ಅಲ್ವಾ. ಇಲ್ಲದೇ ಇದ್ದರೆ ಡು ನಾಟ್ ಲೈಕ್ ಪ್ಲೇಯಿಂಗ್ ಗೇಮ್ಸ್ ಅಂತ ಹಂಗೆ ಬರಿಬೇಕು. ಟೈಮ್ ಗೇಮ್ ಆ್ಯಕ್ಟಿವಿಟಿ, ದೇ ಸ್ಟ್ಯಾಂಡ್ ಇನ್ ಎ ಸರ್ಕಲ್. ಇಲ್ಲಿ ನೆಕ್ಸ್ಟ್, ದೆರ್ ಈಸ್ ಎ ಲಿಸ್ಟ್ ಆಫ್ ಫೇಸಸ್, ಟೀಚರ್ ರೀಡ್ಸು ಸ್ಲೋಲಿ, ನಿಧಾನಕ್ಕೆ ಓದ್ತಾರೆ.
The time student clap their hands. If it does not indicate time, they don't clap. Those who make mistakes are not to clap anymore. Last week at the back of long ago, stuff faces. ಫ್ರಂಟ್ ಆಫ್ ಅಂದರೆ ಫೇಸಸ್ ಇಂಡಿಕೇಟ್ ಟೈಮ್. ಇದು ಟೈಮ್ನ ಹೇಳಿದ್ರೆ ಲಾಸ್ಟ್ ವೀಕ್ ಅನ್ನೋದು ಟೈಮ್ 7 days ಅಲ್ವಾ. ಟೈಮ್ ಅಂತ ಅಂದಾಗ ಅದನ್ನು 2 ಕ್ಲ್ಯಾಪ್ ಮಾಡಬೇಕು. ಅದು ಟೈಮ್ ಹೇಳಲ್ಲ ಅಂದರೆ 2 ಕ್ಲ್ಯಾಪ್, ಏನು ಮಾಡಬಾರ್ದು. ಇನ್ ಫ್ರಂಟ್ ಆಫ್ ಅದೇನು ಕ್ಲ್ಯಾಪ್ ಇಲ್ಲ. ಅಟ್ ದ ಟಾಪ್ ಆಫ್ ಅದು ಟೈಮ್ ಇಲ್ಲ. ದಿಸ್ ಅವರ್ ಅನ್ನೋದು ಟೈಮ್ ಅಲ್ವಾ, 2 ಕ್ಲ್ಯಾಪ್. ಲೇಟ್ ನೈಟ್ ಅದು ಕ್ಲ್ಯಾಪ್. ಲೈಟ್ ಅಂದಾಗ ಗಂಟೆ ಟೈಮ್ ಇದೆ ಅದಕ್ಕೆ ಅಲ್ವಾ. ಸೊ ಇದೆಲ್ಲ ಅದಕ್ಕೂ ಹಂಗೆ ಟೈಮ್ ಇರೋದಕ್ಕೆ 2 ಕ್ಲ್ಯಾಪ್, ಟೈಮ್ ಇಲ್ಲದೆ ಇರೋದಕ್ಕೆ ಏನೂ ಇಲ್ಲ, ನೋ ಕ್ಲ್ಯಾಪ್ ಮಾಡಬೇಕು. ನೆಕ್ಸ್ಟ್, ವಾಟ್ ಚೇಂಜಸ್ ಡು ಯು ನೀಡ್ ಟು ಬ್ರಿಂಗ್ ಇನ್ ಯುವರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಬಾಟಲ್ಸ್ ಆಫ್ಟರ್ ಲಿಸನಿಂಗ್ ಟು ಯುವರ್ ಪೇರೆಂಟ್ಸ್. ಇದೆಲ್ಲ ಕೇಳಿದ್ಮೇಲೆ ಚೇಂಜಸ್ ನಿಮಗೆ ಇನ್ನು ಬೇರೆ ಗುಡ್ ಹ್ಯಾಬಿಟ್ಸ್ ಯಾವ್ದು ಬೆಳೆಸ್ಕೋಬೇಕು ಅಂತ ಆಗುತ್ತೆ ನಿಮಗೆ ಅಂತ ನೀವು ಏನು ಮಾಡಬೇಕು, ನಿಮ್ಮ ಗ್ರೂಪಲ್ಲಿ ಮಾತಾಡ್ಕೊಳ್ಳಿ. ಫ್ಯೂ ಪಾಯಿಂಟ್ಸ್ನ ಬರ್ಕೊಳ್ಳಿ. ಇಲ್ಲಿ ನೋಡಿ, 1 ಈಸ್ ಡನ್ ಫಾರ್ ಯು. ಒಂದು ಮಾಡಿದೆ. ಸ್ಟಾಪ್ ವಾಚಿಂಗ್ ಟಿ ವಿನ ವಾಚ್ ಮಾಡೋದು ಬಿಡೋದು ಇಷ್ಟ ಆಯಿತು. ಪ್ಲೇ ಔಟ್ಸೈಡ್ ದ ಹೌಸ್, ಹೊರಗಡೆ ಆಟ ಆಡೋದು ಇಷ್ಟ ಆಯಿತು. ಫಿನಿಶ್ ಹೋಮ್ವರ್ಕ್ ಮಾಡೋದು ಇಷ್ಟ ಆಯಿತು. ಈಟ್ ರೆಗ್ಯುಲರ್ಲಿ, ಟೈಮ್ ಕರೆಕ್ಟಾಗಿ ಊಟ ಮಾಡೋದು. ದೀಸ್ ಆರ್ ಸಜೆಷನ್ಸ್ ಫಾರ್ ದಾಮು. ಹಂಗೆ ಇನ್ಯಾರು ಏನೇನು ಸಜೆಷನ್ಸ್ ಕೊಡ್ಬೋದು ನೀವು ಅದು ನೋಡಾದ್ಮೇಲೆ. ಈಗ ಮಾಡಿಲ್ಲ ಅಂತ ಹೇಳ್ತಾನಲ್ಲ, ನೀವು ಮಾಡಬೇಕು ಒಳ್ಳೆಯದು ಅಂತ ಸಜೆಷನ್ ಕೊಡೋದನ್ನು ಬರಿಬೇಕು. ಓಕೆ. ನೆಕ್ಸ್ಟ್, ಲ್ಯಾಂಗ್ವೇಜ್. ರೀಡ್ ದ ಪ್ಯಾರಾಗ್ರಾಫ್. ಇಲ್ಲಿ ನೋಡಿ, ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅಂಡರ್ಲೈನ್ ವರ್ಡ್ಸ್ ಆರ್ ಆ್ಯಕ್ಷನ್ ವರ್ಡ್ಸ್. ಇಲ್ಲೆಲ್ಲ ಅಂಡರ್ಲೈನ್ ವರ್ಡ್ಸ್ ಎಲ್ಲ ಆ್ಯಕ್ಷನ್ ವರ್ಡ್ಸ್. ಅದನ್ನು ಈಗ ನೀವು ಸೆಂಟೆನ್ಸಸ್ ಮಾಡಬೇಕು ಆ ಆ್ಯಕ್ಷನ್ ವರ್ಡ್ಸ್ ಯೂಸ್ ಮಾಡ್ಕೊಂಡು. ಡಿಸ್ಕವರ್ಡ್, ಮಾರ್ಕೊನಿ ಡಿಸ್ಕವರ್ಡ್ ರೇಡಿಯೋ ಬರಿಬೋದಲ್ವಾ. ಐ ಫೌಂಡ್ ಎ ಫಿಶ್ ಇನ್ ವಾಟರ್. ಪ್ರಿಪೇರ್ಡ್, ವಿ ಆರ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ಸ್. ಕ್ಯೂರ್ಡ್, ಡಾಕ್ಟರ್ ಕ್ಯೂರ್ಡ್ ದ ಡಿಸೀಸಸ್. ಇಂಜೆಕ್ಟೆಡ್, ಡಾಕ್ಟರ್ ಇಂಜೆಕ್ಟೆಡ್ ದ ವ್ಯಾಕ್ಸಿನ್ ಟು ದ ಬಾಯ್. ಹೀಗೆ ಮಾಡಿ. ಸೊ ಮ್ಯಾಚ್ ದಿಸ್ ಅಪೋಸಿಟ್ ವರ್ಡ್ಸ್ನ ಮ್ಯಾಚ್ ಮಾಡಬೇಕು. ಡೇಗೆ ನೈಟ್. ಮೋರ್ ಲೆಸ್. ಅಡ್ವಾಂಟೇಜ್ ಡಿಸಡ್ವಾಂಟೇಜ್. ಲಾಂಗ್ ಶಾರ್ಟ್. ಸ್ಯಾಡ್ ಹ್ಯಾಪಿ. ಸೇವ್ ವೇಸ್ಟ್. ಲೈಟ್ ಡಾರ್ಕ್. ಓಕೆ. ನೆಕ್ಸ್ಟ್, ಇಲ್ಲಿ ನೀವು ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಆ ಟೈಮಿಂಗ್ಸಲ್ಲಿ ನೀವೇನೇನು ಮಾಡ್ತೀರಾ ಅದನ್ನು ಬರಬೇಕು. 6 ಗಂಟೆಗೆ ವೇಕ್ ಅಪ್, ಬ್ರಷ್ ಮೈ ಟೀತ್. 8 o'clock ಟೇಕ್ ಬಾತ್, ಡ್ರೆಸ್ ಅಪ್. ಅಲ್ಲ, ಟೇಕ್ ಬ್ರೇಕ್ಫಾಸ್ಟ್ ಅದು ಏನಾದರೂ ಬರಿಬೋದು, ಎಲ್ಲ ಬರಿಬೋದು. ಟೇಕ್ ಬಾತ್, ಡ್ರೆಸ್ ಅಪ್, ಗೆಟ್ ರೆಡಿ ಫಾರ್ ದ ಸ್ಕೂಲ್. ಇಲ್ಲಿ 2 ಕೊಟ್ಟಿದ್ದಾರಲ್ಲ, ಎಲ್ಲ ಬರಿ. 9:30 ಗೋ ಟು ಸ್ಕೂಲ್. 1 ಹ್ಯಾವ್ ಲಂಚ್. 5 ಕಮ್ ಬ್ಯಾಕ್ ಹೋಮ್ ಫ್ರಮ್ ದ ಸ್ಕೂಲ್. ಪ್ಲೇ ಅಂತ 2 ಬರಿಬೋದು. 8:30 ಟೇಕ್ ಡಿನ್ನರ್. 10 ಗೋ ಟು ಸ್ಲೀಪ್. ಆಫ್ಟರ್ ರೈಟಿಂಗ್ ಇದನ್ನು ನೀವು ಬರೆದಾದ್ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡಬೇಕು. ಸೊ ನೆಕ್ಸ್ಟ್, ಇಲ್ಲಿ ಸಮ್ ಫುಡ್ ಐಟಮ್ಸ್ ಕ್ಯಾನ್ ಬಿ ಈಟನ್ ರಾ. ಸಮ್ ಅದರ್ಸ್, ಕೆಲವು ಇದರಲ್ಲಿ ಹಂಗೆ ಹಸಿಯಾಗಿ ತಿಂತೀವಿ, ರಾ. ಇಲ್ಲಿ ನೋಡಿ, ಮೊದಲನೇದು ಕ್ಯಾನ್ ಬಿ ಈಟನ್ ರಾ ಅಂತ ಮೊದಲು ಕೊಟ್ಟಿದ್ದಾರೆ. ಈ ಟೇಬಲಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವುದು ರಾ, ಹಾಗೆ ಹಸಿಯಾಗಿ ತಿನ್ನೋದು ಯಾವ್ದು ಅದನ್ನು ಬರಿಬೇಕು. ಒಂದೇನು ಟೊಮೆಟೊ ಕೊಟ್ಟಿದ್ದಾರೆ. ಮಿಲ್ಕ್ ಬರಿಬೋದು, ಬೀನ್ಸ್ ಬರಿಬೋದು, ಕುಕುಂಬರ್ ಬರಿಬೋದು, ಟೊಮೆಟೊಸ್ ಕೊಟ್ಟಿದ್ದಾರೆ. ಆಮೇಲೆ ಮ್ಯಾಂಗೋಸ್ ಬರಿಬೋದು. ನೆಕ್ಸ್ಟು ಕ್ಯಾರೆಟ್ಸ್, ಆಮೇಲೆ ಬನಾನಾಸ್, ಆರೆಂಜಸ್, ಇಷ್ಟು ಬರಿಬೋದು. ಈಗ ಹ್ಯಾವ್ ಟು ಬಿ ಕುಕ್ ಮಾಡೋದು ಯಾವ್ಯಾವುದು? ಎಗ್ಸ್ ಅಲ್ವಾ, ಎಗ್ಸ್. ಬೀನ್ಸು ಕುಕ್ ಮಾಡ್ಬೋದು. ಮಟನ್, ಚಿಕನ್ ಕುಕ್ ಮಾಡೋದು. ಪೊಟ್ಯಾಟೋಸ್, ದಾಲ್, ಲೇಡೀಸ್ ಫಿಂಗರ್ ಹಸಿ ತಿನ್ನೋಕ್ಕಾಗಲ್ಲ, ಬೆಂಡೆಕಾಯಿ ಹಂಗೆ. ರೈಸ್, ಆಮೇಲೆ ಫಿಶ್, ಸೀರಿಯಲ್ಸ್, ಆನಿಯನ್ಸ್ 2 ಮಾಡ್ಬೋದು. ವೀಟ್, ರಾಗಿ, ಹ್ಯಾವ್ ಟು ಬಿ ಕುಕ್ಡ್ ಅಲ್ವಾ. ಈ ಕೆಳಗಡೆ ಬನ್ನಿ. ರಾ ಆ್ಯಸ್ ವೆಲ್ ಆ್ಯಸ್ ಕುಕ್ಡ್, ಹಸಿನೂ ತಿನ್ಬೋದು, ಕುಕ್ಕು ಮಾಡ್ಬೋದು, 2 ಮಾಡ್ಬೋದು. ಯಾವ್ಯಾವುದು? ಮಿಲ್ಕ್, ಹಸಿಯಾಗೂ ಕುಡಿಬೋದು. ಹಾಗೆ ಬೀನ್ಸು ಅಷ್ಟೇ. ಕುಕುಂಬರ್ ಬೇಡ, ಅದು ಹಸಿಯಾಗಿ ತಿನ್ನೋದು, ಸೌತೆಕಾಯಿ. ಇಲ್ಲ, ಅದನ್ನು ಬೇಯಿಸ್ಬೋದು, ಹುಳಿ ಮಾಡಿ ಮಾಡ್ಬೋದು. ನೆಕ್ಸ್ಟ್ ಟೊಮೆಟೋಸ್, ಹಸಿದು 2 ತಿನ್ಬೋದು. ಮ್ಯಾಂಗೋಸ್ ಆಗಲ್ಲ. ಆಮೇಲೆ ಕ್ಯಾರೆಟ್ಸ್, ಹಸಿಯಾಗೂ ತಿನ್ಬೋದು, ಹಾಗೂ ಬೀನ್ಸು ತಿನ್ಬೋದು. ಆನಿಯನ್ಸ್, ಹಸಿಯಾಗೂ ತಿನ್ಬೋದು, ಬೇಯಿಸು ತಿನ್ಬೋದು. ಇಷ್ಟು 3ನೇದಕ್ಕೆ ಬರುತ್ತೆ. ರಾ ಆ್ಯಸ್ ವೆಲ್ ಆ್ಯಸ್
cooked. Okay. Next, pick out good and bad habits for living that you find in this lesson. ಈ ಲೆಸನಲ್ಲಿ ಒನ್ ಈಸ್ ಡನ್. ನೋಡಿ, ಹೆಲ್ತಿ ಹ್ಯಾಬಿಟ್ಸ್ ಯಾವ್ಯಾವುದು ಲೆಸನಲ್ಲಿ ಅದನ್ನೆಲ್ಲ ಈ ಕಡೆ ಬರೀರಿ. ಅನ್ಹೆಲ್ತಿ ಹ್ಯಾಬಿಟ್ಸ್ ಎಲ್ಲ ಪಾಠ ಮಾಡಿದ್ದೀನಲ್ಲ, ಡಿಸ್ಕಸ್ ಮಾಡಿಕೊಂಡು ಬರೀ. ಒಂದು ಕೊಟ್ಟಿದ್ದಾರೆ ನೋಡಿ, ವೆರೈಟಿ ಆಫ್ ಫುಡ್ಸ್ ರೆಫ್ಯೂಸಿಂಗ್ ಟು ಈಟ್ ವೆಜಿಟಬಲ್ಸ್. ಅನ್ಹೆಲ್ತಿ ರೆಫ್ಯೂಸಿಂಗ್ ಅನ್ಹೆಲ್ತಿ ವೆಜಿಟಬಲ್ಸ್ನ ರೆಫ್ಯೂಸ್ ಮಾಡಿದ್ರೆ ಅನ್ಹೆಲ್ತಿ ಲಿವ್ ಬರುತ್ತೆ. ಹೆಲ್ತಿ ಆದರೆ ಈಟಿಂಗ್ ಎ ವೆರೈಟಿ ಆಫ್ ಫುಡ್ಸ್. ನಾಟ್ ವಾಚಿಂಗ್ ಟಿ ವಿ ವೈಲ್ ಈಟಿಂಗ್, ಅನ್ಹೆಲ್ತಿ ವಾಚಿಂಗ್ ಟಿ ವಿ ವೈಲ್ ಈಟಿಂಗ್. ಆಮೇಲೆ ನಾಟ್ ಈಟಿಂಗ್ ಪಿಜ್ಜಾ ಆ್ಯಂಡ್ ಬಟ್ ಈಟಿಂಗ್ ಅನ್ಹೆಲ್ತಿ ಈಟಿಂಗ್ ಪಿಜ್ಜಾ, ಅದೆಲ್ಲ ಅನ್ಹೆಲ್ತಿ ಲಿವಿಂಗ್. ಹಾಗೆ ಬರಿಬೇಕು. ಹಿಯರ್ ಈಸ್ ಅನ್ ಅಪ್ಲಿಕೇಶನ್ ಫಾರ್ ಜಾಯಿನಿಂಗ್ ಎ ಹೆಲ್ತ್ ಕ್ಲಬ್. ಅಪ್ಲಿಕೇಶನ್ ಫಾರ್ಮ್ ಹೆಲ್ತ್ ಕ್ಲಬ್ ಸೇರಬೇಕು ಅಂದರೆ ಒಂದು ಅಪ್ಲಿಕೇಶನ್ ಬರೀಬೇಕು. ಹೇಗೆ ಬರೀತೀರಾ? ಈಗ ನೇಮ್ ಅಂದರೆ ಹೆಸರು, ನಿಮ್ಮ ಹೆಸರು. ಫಾದರ್ಸ್ ನೇಮ್ ತಂದೆಯ ಹೆಸರು. ಮದರ್ಸ್ ನೇಮ್ ತಾಯಿ ಹೆಸರು. ಡೇಟ್ ಆಫ್ ಬರ್ತು, ಡೇಟು, ಮಂತು, ಇಯರ್, 3 ಬರೀಬೇಕು. ಏಜ್ ನಿಮ್ಮ ವಯಸ್ಸು. ಜೆಂಡರ್ ಮೇಲ ಫೀಮೇಲ್, ಹುಡುಗನ ಹುಡುಗಿನ ಅಂತ. ಸೊ ಆಮೇಲೆ ಕ್ಲಾಸ್, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ. ನೇಮ್ ಆಫ್ ದ ಸ್ಕೂಲ್, ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ. ಸ್ಕೂಲ್ ಅಡ್ರೆಸ್, ನಿಮ್ಮ ಸ್ಕೂಲಿನ ಅಡ್ರೆಸ್ಸು. ರೆಸಿಡೆನ್ಷಿಯಲ್ ಅಡ್ರೆಸ್ ಅಂದರೆ ಮನೆ ಅಡ್ರೆಸ್. ಇಷ್ಟು ಈ ಥರ ಫಿಲ್ ಮಾಡು. ಪ್ಲೇಸ್ ಅಂದರೆ ನೀವು ಬರೀತಾ ಇರೋ ಜಾಗ, ಫಾರ್ಮ್ ಬರೀತಾ ಇರೋ ಜಾಗ. ಡೇಟ್, ಅವತ್ತಿನ ದಿನ. ಸಿಗ್ನೇಚರ್ ನಿಮ್ಮದು ಮತ್ತು ಡೇಟ್, ಕೆಳಗಡೆ ಡೇಟ್. ಹೀಗೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋ ವಿಧಾನ. ನೆಕ್ಸ್ಟ್ ಹಿಂಗೆ ನೋಡಿ, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ನೋಡಿ, ನೌನ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಕ್ಯಾಟಗರಿ. ನೌನ್ಸಲ್ಲಿ 2 ಕ್ಯಾಟಗರಿಗೆ ನಾವು ಮಾಡ್ಬೋದು, ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್. ಕೌಂಟಬಲ್ ಅಂದರೆ ಕೌಂಟ್ ಮಾಡೋ ಅಂಥದ್ದು, ಮಾಡೋಕ್ಕಾಗೋದು. ಅನ್ಕೌಂಟಬಲ್ ಕೌಂಟ್ ಮಾಡೋಕ್ಕಾಗಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೌಸ್ ಅನ್ನೋದು 1, 2, 3 ಕೌಂಟ್ ಮಾಡ್ಬೋದು. ಜಿಂಕೆ, ಡೀರ್, ಅದನ್ನು ಕೌಂಟ್ ಮಾಡ್ಬೋದು. ಅದು ಕೌಂಟಬಲ್ ನೌನ್ಸ್. ಕೌಂಟಬಲ್ ನೌನ್ಸ್ಗೆ ಎಸ್ಸು, ಇ ಎಸ್, ಐ ಎಸ್, ವಿ ಎಸ್ ಎಲ್ಲ ಸೇರ್ಕೊಳ್ಳುತ್ತೆ. ಒಂದೊಂದು ಕಡೆ ಎಸ್ಸು, ಒಂದೊಂದು ಇ ಎಸ್ಸು, ಐ ಎಸ್ಸು, ವಿ ಎಸ್. ನೋಡಿ, ಅದರಲ್ಲಿ ಮೊದಲನೇದು ನೋಡಿ, ಹಾರ್ಸಸ್ ಬರೀ ಎಸ್ ಸೇರಿಸಿದೆ. ಇದೆಲ್ಲ ಟೇಬಲಲ್ಲಿ ಇರೋದೆಲ್ಲ ಟ್ರೈನ್ಸ್ ಎಸ್, ಬಾಯ್ಸ್ ಎಕ್ಸ್. ಇದು ಇಲ್ಲಿ ಏನಾಗಿದೆ, ವುಲ್ಫ್ ಸಿಂಗ್ಯುಲರ್ ಎಫ್ ಇದ್ದಾಗ ಎಫ್ ತೆಗೆದುಬಿಟ್ಟು ವಿ ಎಸ್ ಸೇರಿಸಿದೆ. ಕ್ಲಾಸ್ ಇ ಎಸ್ ಸೇರಿಸಿದೆ. ಕ್ರೈ ವೈ ಸೇರಿಸ್ಬಿಟ್ಟು ವೈ ತೆಗೆದು ಆ ಜಾಗದಲ್ಲಿ ಇ ಎಸ್ ಸೇರಿಸಿದೆ. ನೈಫ್ ಎಫ್ ಇ ತೆಗೆದುಬಿಟ್ಟು ಎನ್ ಐ ವಿ ಇ ಎಸ್ ಅಂತ, ಕೆ ಎನ್ ಐ ವಿ ಇ ಎಸ್ ಅಂತ ಸೇರಿಸಿದೆ. ಆಮೇಲೆ ಇಲ್ಲಿ ಕೌಂಟಬಲ್ ನೌನ್ಸ್ ಆಫ್ ಇರ್ರೆಗ್ಯುಲರ್ ಪ್ಲೂರಲ್ ಫಾರ್ಮ್ಸ್. ಇಲ್ಲಿ ನೋಡಿ, ಇರ್ರೆಗ್ಯುಲರ್ ಇದು, ಅದು ಎಸ್ ಸೇರಿಸೋದು, ಇದು ಅದು ಯಾವ್ದು ಸೇರಿಸೋದು ಅಲ್ಲ, ಪೂರ್ತಿ ಚೇಂಜ್ ಆಗುತ್ತೆ. ಪರ್ಸನ್ ಅಂದರೆ ಒಬ್ಬನೇ ಮನುಷ್ಯ. ಪೀಪಲ್ ಅಂದರೆ ಜನರು. ಶೀಪ್ಗೆ ಶೀಪೆ, ಒಂದಿದ್ರು ಶೀಪೆ, ತುಂಬ ಇದ್ದರೂ ಶೀಪೆ. ಮ್ಯಾನ್ ಒಬ್ಬನೇ ಇದ್ದರೆ ಮ್ಯಾನ್, ಒಬ್ರಿಗಿಂತ ಜಾಸ್ತಿ ಇದ್ದರೆ ಮೆನ್, MEN. ಫಿಶ್ಗೆ ಫಿಶೆ, ಜಾಸ್ತಿ ಇದ್ದರೂ ಫಿಶ್. ಟೂತ್, ಒಂದೇ ಹಲ್ಲಿಗೆ ಟೂತ್, ಅನೇಕ ಹಲ್ಲಿದ್ದರೆ ಟೀತ್. ಇದು ಅನ್ಕೌಂಟಬಲ್ ನೌನ್ಸ್ ಆರ್ ಥಿಂಗ್ಸ್ ವಿಚ್ ಕೆನಾಟ್ ಬಿ ಕೌಂಟೆಡ್. ಕೌಂಟ್ ಮಾಡೋಕ್ಕಾಗಲ್ಲ, ಹೇಳಿದ್ನಲ್ಲ. ಅಂದರೆ ದೇ ಆರ್ ಟ್ರೀಟೆಡ್ ಆ್ಯಸ್ ಎ ಗ್ರೂಪ್. ಫಾರ್ ಎಕ್ಸಾಂಪಲ್ ಲಿಕ್ವಿಡ್ಸು, ಅದು ಕೌಂಟ್ ಮಾಡೋಕ್ಕಾಗಲ್ಲ ಅಲ್ವಾ. ವಾಟರ್, ಆಯಿಲ್, ಗ್ಯಾಸೋಲಿನ್, ಆ ಥರ. ಮೆಟೀರಿಯಲ್ಸ್ ಯಾವ್ಯಾವುದು, ಕೋಲ್, ಸ್ಟೀಲ್, ವುಡ್, ಅದೆಲ್ಲ ಕೌಂಟ್ ಮಾಡೋಕ್ಕಾಗಲ್ಲ. ಕೆ ಜಿಗಳಲ್ಲಿ ಕೌಂಟ್ ಮಾಡ್ಬೋದು ಅಷ್ಟೆ. ಫುಡ್, ಬ್ರೆಡ್, ಬಟರ್, ಇದು ಅಷ್ಟೆ. ಎಷ್ಟು ಕೌಂಟ್ ಮಾಡೋಕ್ಕಾಗಲ್ಲ, ಅಂದರೆ ಒಂದೊಂದೇ ಎಣ್ಸೋಕ್ಕಾಗಲ್ಲ. ಐಡಿಯಾಸು, ಲವ್, ನಾಲೆಡ್ಜ್, ಅಡ್ವೈಸ್, ಇದೆಲ್ಲ ಐಡಿಯಾಸ್. ಇದನ್ನು ಕೌಂಟ್ ಮಾಡೋಕ್ಕಾಗತ್ತಾ? ಇಲ್ಲ. ಇನ್ ಆರ್ಡರ್ ಟು ಕೌಂಟ್ ಮೌಸ್, ನೋ ಯು ಮಸ್ಟ್ ಯೂಸ್ ಅಮೌಂಟ್ ವರ್ಡ್ಸ್. ಸಮ್ ಎಕ್ಸಾಂಪಲ್ಸ್ ನೋಡಿ, ಬ್ರೆಡ್ ಬಾಸ್ಕೆಟ್ಸ್, ಇದನ್ನು ಮಾಸ್, ಒಂದು ತೂಕ, ಅದ್ರ ಗಾತ್ರ, ತೂಕ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ ನೀವು ಅದನ್ನು ಅಮೌಂಟ್ ಆಫ್ ವರ್ಡ್ಸಲ್ಲಿ ಬರಿಬೇಕು. ನೋಡಿ, ಕಲೆಕ್ಷನ್ ಆಫ್ ಎನರ್ಜಿ ವಿಚ್ ಇಸ್ ಮಿಸ್ಟೇಕ್ ಇನ್ ದ ಸೆಂಟೆನ್ಸ್ ಅಬೌವ್. ಇಲ್ಲಿ ಎನರ್ಜಿ ಅನ್ನೋದು ಅನ್ಕೌಂಟಬಲ್, ಎಷ್ಟು ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ವಿಚಸ್ ಮಿಸ್ಟೇಕ್ ಆ್ಯಂಡ್ ವರ್ಡ್ಸ್ ಆರ್ ಕೌಂಟಬಲ್. ವಿಚಸ್ ಅನ್ನೋದು ಕೌಂಟ್ ಮಾಡ್ಬೋದು, ಇಷ್ಟು ಜನ, ಒಬ್ಬರದ್ದು 2, 3. ಮಿಸ್ಟೇಕ್, ಅದು ಕೌಂಟ್ ಮಾಡಿ, ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂತ. ಅದೇ ಥರ ಫ್ಯಾಮಿನ್, ರೈಸ್, ಶುಗರ್, ಫುಡ್, ಇದೆಲ್ಲ ಅನ್ಫೋರ್ಡಬಲ್. ಅನ್ಕೌಂಟಬಲ್ ನೌನ್ಸ್ ಆರ್ ಯೂಸ್ಡ್ ಇನ್ ದ ಸೆಂಟೆನ್ಸ್ ಅಬೌವ್. ಅನ್ಕೌಂಟಬಲ್ ಎಲ್ಲ ಯೂಸ್ ಆಗಿದೆ ಆ ಸೆಂಟೆನ್ಸಲ್ಲಿ. ಈಗ ಪಿಕ್ಚರ್ಸ್, ಇದರಲ್ಲಿ ನೋಡ್ಬಿಟ್ಟು ಬರೀರಿ, ಕೌಂಟಬಲ್ ಆರ್ ಅನ್ಕೌಂಟಬಲ್. ಒಂದನೇದು ಕೌಂಟಬಲ್, ಬ್ರೆಡ್ಡು ಕೌಂಟಬಲ್, ಇದು ಎಗ್ಗು ಕೌಂಟಬಲ್, ಇದು ಕೌಂಟಬಲ್, ಇದು ಅನ್ಕೌಂಟಬಲ್. ಯಾವುದು, ಜ್ಯೂಸ್. ಸಾಲ್ಟ್ ಅನ್ಕೌಂಟಬಲ್. ಮನಿ ಕೌಂಟಬಲ್, ಇದು ಅನ್ಕೌಂಟಬಲ್. ಅಂದರೆ ಕೆ ಜಿಸಲ್ಲಿ ತೂಕದಲ್ಲಿ ಇಷ್ಟು ಕೆ ಜಿ ಇಷ್ಟು ಅಂತ ಅದು ಕೌಂಟ್ ಮಾಡ್ಕೊ. ಆ ಥರ ನೋಡಿದ್ರೆ ಬರೀ ಕ್ವಾಂಟಿಟಿನ ಹಂಗೆ 1, 2, 3 ಅಂತ ಕೌಂಟ್ ಮಾಡೋಕ್ಕೆ ಆಗಲ್ಲ. ಸಾಲ್ಟ್ ಆಗಲಿ, ಇದಾಗಲಿ.
ಈಗ ನೋಡಿ ಕೌಂಟಬಲ್ ನೋನ್ಸ್ ಆರ್ ಫಾರ್ಮ್ ಇನ್ ಡಿಫ್ರೆಂಟ್ ವೇಸ್. ಬೇರೆ ಬೇರೆ ಟೈಪಲ್ಲಿ ಕೌಂಟಬಲ್ ನೋನ್ಸ್ನ ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ನೇಕ್ ಅಂದರೆ ಸ್ನೇಕ್ಸ್ ಎಸ್ ಸೇರಿಸಿದ್ದೀವಿ, ಡಾಗ್ಸ್, ಫ್ರೂಟ್ಸ್ ವೆಜಿಟಬಲ್ಸ್ ಇದೆಲ್ಲ ಎಸ್ ಸೇರಿಸಿರೋದು. ಇಲ್ಲಿ ಬೈ ಆ್ಯಡಿಂಗ್ ಇ ಎಸ್ ಮ್ಯಾಂಗೋಸ್, ಇ ಎಸ್ ವಿಚಸ್, ಇ ಎಸ್ ಬಾಕ್ಸಸ್, ಹೀರೋಸ್, ಪೊಟ್ಯಾಟೋಸ್, ಬಸ್ಸಸ್, ಗ್ಯಾಸಸ್. ಇಲ್ಲಿ ಏನಾಗಿದೆ, ಇಲ್ಲಿ ಫಾರ್ಮ್ಡ್ ವೆನ್ ದ ವರ್ಡ್ ಚೇಂಜಸ್ ವಿತ್ ಬಿ ಇ ಎಸ್. ಬಿ ಇ ಎಸ್ ಇಂದ ಬಿ ಎಫ್ ಇದ್ದಾಗ ಬಿ ಇ ಎಸ್ ಹಾಕ್ತೀವಿ ನೋಡಿ. ವುಲ್ಫ್ಸ್, ಲೀವ್ಸ್, ಶೆಲ್ಫ್ಸ್. ಐ ಇ ಎಸ್ ಅಂದರೆ ಫ್ಯಾಮಿಲಿ. ವೈ ಇದ್ದಾಗ ವೈ ತೆಗೆದು ಐ ಇ ಎಸ್, ಕೊನೆಯಲ್ಲಿ ವೈ ಬಂದಾಗ ಪದದ ಕೊನೆಯಲ್ಲಿ ಅದು ಐ ಇ ಎಸ್ ಮಾಡ್ತೀವಿ. ಸಮ್ ವರ್ಡ್ಸ್ ಇರ್ರೆಗ್ಯುಲರ್ ಇದು. ಡೀರ್ಗೆ, ಚಿಲ್ಡ್ಗೆ ಆರ್ ಇ ಎನ್ ಸೇರಿಸ್ಬೇಕು, ಚಿಲ್ಡ್ರನ್. ಮ್ಯಾನ್ ವುಮೆನ್, ಫುಡ್ ಫೀಡ್, ಮೌಸ್ ಮೈ. ಇರ್ರೆಗ್ಯುಲರ್ ಪ್ಲೂರಲ್ಸ್. ಓಕೆ, ಐ ಥಿಂಕ್ ಇಷ್ಟು ಪಾಠ ಎಕ್ಸ್ಪ್ಲನೇಷನು, ಪಾಠಕ್ಕೆ ಸಂಬಂಧಪಟ್ಟ ಎಕ್ಸಸೈಸಸ್ ಕೂಡ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.